ನೋಡ್ತಾ ಹೋಗೋಣ. ಓಕೆ, ಸೊ ಆಫ್ರಿಕಾ ಖಂಡ ಬಂದಿದೆ ನಿಮ್ಮ ಮುಂದೆ. ಬಹಳ ಅದ್ಭುತವಾದಂತಹ ಒಂದು ಖಂಡ ಆಫ್ರಿಕಾ ಖಂಡ, ಬಹಳ ಅದ್ಭುತವಾದಂತಹ ಖಂಡ. ಮತ್ತೆ ಇನ್ನೊಂದು ಸರ್ ಒಂದೇ ಮಾತನಾಗ ನಾನು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಹೇಳ್ಬೇಕಪ್ಪ ಅಂತಂದ್ರೆ, ನಮ್ದು ಮತ್ತೆ ಆಫ್ರಿಕಾ ಬಹಳ ಅದ್ಭುತವಾದಂತ ಸಂಬಂಧಗಳಿದೆ. ಇಂಡಿಯಾ ಆ್ಯಂಡ್ ಆಫ್ರಿಕಾ, ಆಫ್ರಿಕಾ ಅಷ್ಟೇ ಮತ್ತೆ. ಓಕೆ, ಸೊ ಸೌತ್ ಆಫ್ರಿಕಾ ಮತ್ತೆ ಇನ್ನೂ ಚಂದದು. ಓಕೆ, ಇವೆಲ್ಲ ಆಫ್ರಿಕಾ ಖಂಡ. ಇದ್ರಾಗ ಒಂದು ದೇಶ ಯಾವುದಪ್ಪ ಅಂತಂದ್ರೆ ಸೌತ್ ಆಫ್ರಿಕಾ. ಇಲ್ಲೈತದ ಒಟ್ಟೆ ಟೋಟಲ್ ಇಂಡಿಯಾ ಮತ್ತೆ ಆಫ್ರಿಕಾ ಸಂಬಂಧಗಳು ಮಾತ್ರ ಬಹಳ ಚಂದ ಅದಾವು. ಯಾಕಂದ್ರೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, ನಮ್ಮ ಸಂಬಂಧಗಳು ಸರಿ ಇರಬೇಕಂದ್ರೆ ನಮ್ಮ ಹಿಸ್ಟ್ರಿ ಚೆನ್ನಾಗಿರ್ಬೇಕು. ಹಿಸ್ಟ್ರಿ ಸರಿ ಇತ್ತು, ಸಂಬಂಧಗಳು ಸರಿ ಇರ್ತು. ಹಿಸ್ಟ್ರಿ ಭಾಳ ಇಂಪಾರ್ಟೆಂಟ್. ಈಗ ನಮ್ಮದು ಪಾಕಿಸ್ತಾನ ಸಂಬಂಧ ಸರಿ ಇಲ್ಲ, ಅದು ಸರಿ ಆಗೋದೂ ಇಲ್ಲ. ಆಗೋದಿಲ್ಲ ಅಂತಂದರೆ ಆಗೋದು ಭಾಳ ಕಷ್ಟ ಇದೆ. ಯಾಕೆ? ಹಿಸ್ಟ್ರಿ ಸರಿ ಇಲ್ಲ. ದೇಶ ವಿಭಜನೆ ಆಯಿತು, ಬ್ರಿಟಿಷರು ನಮ್ಮನ್ನು ಒಡೆದು ಬಿಟ್ಟಿದ್ದಾರೆ. ಹಿಂದೂ ಮುಸಲ್ಮಾನ್ ಅಂತೇಳಿ ನಮ್ಮ ದೇಶವನ್ನು ಅವ್ರು ಒಡೆದು ಹೋಗ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಸ್ವಲ್ಪ ಹಿಸ್ಟ್ರಿ ಸರಿ ಇಲ್ಲ. ಬಟ್ ನಮ್ಮದು ಆಫ್ರಿಕಾ ಹಿಸ್ಟ್ರಿ ಭಾಳ ಬೆಸ್ಟ್ ಐತೆ ಸರ್. ಯಾಕಂತಂದರೆ ಗಾಂಧೀಜಿಯವರು ಮೂಲತಃ ಭಾರತದವರು. ಅವರು ಹೋಗಿ ಹೋರಾಟ ಮಾಡಿದ್ದು ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ. ವರ್ಣಭೇದ ನೀತಿ ಅನ್ನುವಂಥ ಸಮಸ್ಯೆಯನ್ನು ಯಾರು ಎದುರಿಸ್ತಾ ಇದ್ರು? ಆಫ್ರಿಕಾ ಜನತೆ. ಆಫ್ರಿಕಾ ಜನತೆಯ ಶೋಷಣೆಯ ವಿರುದ್ಧ ಹೋರಾಡಿದಂಥವ್ರು ಭಾರತೀಯರು. ಅದು ಮೊದಲೇದವ್ರಿಗೆ ಭಾರಿ ಸಂಬಂಧ ಬೆಳೆದಿದೆ. ಗಾಂಧೀಜಿಯವರ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ, ಧರ್ಮರಾಜ್, ಸ್ವರಾಜ್, ಇವೆಲ್ಲ ಕಾನ್ಸೆಪ್ಟ್ಗಳು ಬಂದಿದ್ದು ಆಫ್ರಿಕಾದಿಂದ. ನೆಕ್ಸ್ಟು ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಡದಂಥವರು ಗಾಂಧೀಜಿಯವರು. ಅದರ ಜೊತೆಗೆ ದಶಕಗಳ ಕಾಲ ಹೋರಾಡದಂಥವರು ಯಾರು? ಮಡಿಬಾ ಅಂತಾನೆ ಫೇಮಸ್ ಆದಂಥ ನಮ್ಮ ನೆಲ್ಸನ್ ಮಂಡೇಲಾ ಅವರು. ನೆಲ್ಸನ್ ಮಂಡೇಲಾ ಅವರು ಆಫ್ರಿಕಾದಲ್ಲಿ ಹೋರಾಟ ಮಾಡಿದ್ದಾರೆ. ಆಫ್ರಿಕಾದ ಜನರಿಗಾಗಿ ಹೋರಾಟ ಮಾಡಿದ್ದಾರೆ. ಬಟ್ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನವನ್ನು ನಾವು ಕೊಟ್ಟಿದ್ವಿ. ಅವ್ರ ದೇಶದ ಸಮಸ್ಯೆಗಾಗಿ ಅವರು ಹೋರಾಟ ಮಾಡಿದ್ರು. ನಾವು ಕರೆದು ಅವ್ರನ್ನ ಭಾರತ ರತ್ನ ಕೊಟ್ಟಿದ್ದು. ದಟ್ ಈಸ್ ವಾಟ್ ದ ಹೈಯೆಸ್ಟ್ ಲೆವೆಲ್ ಆಫ್ ರಿಲೇಷನ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಆಫ್ರಿಕಾ. ಭಾರತ ಮತ್ತು ಆಫ್ರಿಕಾದ ನಡುವೆ ಬಹಳ ಅದ್ಭುತವಾದಂತಹ ಒಂದು ಸಂಬಂಧಗಳು ಇಲ್ಲಿ ಇರುವಂಥದ್ದು. ಸೊ ಹೀಗಾಗಿ ಕಲ್ಚರಲ್ ಲಿಂಕೇಜಸ್ ಅಂತಲೂ ಕರಿತೀವಿ ನಾವು, ಸಾಂಸ್ಕೃತಿಕ ಸಂಬಂಧಗಳು. ಇವತ್ತು ಕೂಡ ವ್ಯಾಪಾರ ವಹಿವಾಟು ಎಲ್ಲ ನಮ್ದು ಅವ್ರ ಜೊತೆ ಬಹಳ ಚೆನ್ನಾಗಿರುವಂಥದ್ದು. ಬಹಳ ಅದ್ಭುತವಾದಂಥ ಒಂದು ಖಂಡ ಸರ್. ಓಕೆ, ಸೊ ಈಗ ನಾವು ಈ ಖಂಡವನ್ನ ನೋಡ್ತಾ ಇದ್ದೀವಿ. ಸೊ ಇವತ್ತು ಇಡೀ ಜಗತ್ತಿನೊಳಗಡೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಖಂಡ ಅಂತಂದ್ರೆ ನಮ್ದೇ ಏಷ್ಯಾ ಖಂಡ ಬಿಟ್ರೆ ಎರಡನೇದಲ್ಲೇ ನಮ್ಮ ಆಫ್ರಿಕಾ ಖಂಡ ಇರುವಂಥದ್ದು. ಇದಾದ್ಮೇಲೆ ನಾರ್ತ್ ಅಮೇರಿಕಾದೆಲ್ಲ ಬರ್ತವೆ. ಸೊ ಎರಡನೇ ಅತಿ ದೊಡ್ಡ ಖಂಡ ಜಗತ್ತಿನೊಳಗಡೆ. ಈ ಖಂಡದೊಳಗಡೆ ಟೋಟಲ್ ಎಷ್ಟು ದೇಶಗಳಿದಾವೆ? ಸೊ ಟೋಟಲ್ ಸರ್ ನಮ್ಮ ಆಫ್ರಿಕಾ ಖಂಡದಲ್ಲಿ ಇರುವಂತಹ ದೇಶಗಳ ಸಂಖ್ಯೆ ಬರೋಬ್ಬರಿ 54 ದೇಶಗಳು ಇರುವಂಥದ್ದು. ಇನ್ನೂ ಒಂದು ಹೇಳ್ಬೇಕಪ್ಪ ಅಂತಂದ್ರೆ ಇಡೀ ಜಗತ್ತಿನೊಳಗಡೆ ಭೂಮಿಯ ಮೇಲೆ ಅತಿ ಹೆಚ್ಚು ದೇಶಗಳನ್ನು ಹೊಂದಿದಂಥ ಖಂಡ ಅಂತಂದ್ರೆ ದಟ್ ಇಸ್ ದಿ ಆಫ್ರಿಕನ್ ಕಾಂಟಿನೆಂಟ್. ಸೊ ಪ್ಲೀಸ್ ರೈಟ್ ಇಟ್ ಅಪ್. ಓಕೆ, ಸೊ ಆಫ್ರಿಕಾ ಖಂಡ ಇಡೀ ಜಗತ್ತಿನೊಳಗಡೆ ಕ್ರೇಜಿ ಆದಂತಹ ಒಂದು ನಂಬರ್ ಅನ್ನ ನಾವು ಹೊಂದಿದೀವಿ. ಓಕೆ, ಸೊ ನೀವು ಜನಸಂಖ್ಯೆ ಒಳಗಡೆ ಅಂತೂ ನಮ್ಮ ದೇಶದ ಜೊತೆಗೆ ಸರ್ ಯಾರನ್ನೂ ಕಂಪೇರ್ ಮಾಡಂಗಿಲ್ಲ. ಅಂತ ಅದ್ಭುತ ಜನಸಂಖ್ಯೆ ನಮ್ಮ ದೇಶದಲ್ಲಿದೆ. ನಿಮಗೆ ಒಂದೇ ಮಾತನಾಗ ಹೇಳ್ಬೇಕಪ್ಪ ಅಂತಂದ್ರೆ ಆಫ್ರಿಕಾ ಖಂಡದಲ್ಲಿ ಎಷ್ಟು ದೇಶಗಳಿದಾವ? 54 ದೇಶಗಳಿದಾವೆ. 54 ದೇಶಗಳು ಸೇರಿಸಿ 54 ದೇಶಗಳನ್ನು ಸೇರಿಸಿ ಟೋಟಲ್ ಎಷ್ಟು ಜನಸಂಖ್ಯೆ ಇದೆಪ್ಪ ಅಂತಂದ್ರೆ 130 ಕೋಟಿ ಜನಸಂಖ್ಯೆ ಇದೆ. ನಮ್ದು ಒಂದೇ ದೇಶದಲ್ಲೇ 136 ಕೋಟಿ ಜನಸಂಖ್ಯೆ ಇರುವಂಥದ್ದು. ಅಂದರೆ ನೀವು ಇಮ್ಯಾಜಿನ್ ಮಾಡ್ಬೋದು ಸರ್ ಇಂಡಿಯಾ ಪಾಪ್ಯುಲೇಷನ್ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಹೇಳಿ. ಓಕೆ, ಇಂಡಿಯಾ ಒಂದೇ ದೇಶ ನಮ್ದು. ಏಷ್ಯಾ ಖಂಡದಲ್ಲಿ ಒಂದು ದೇಶ, ಬಟ್ ಆಫ್ರಿಕಾ ಅನ್ನೋದು ಒಂದು ಖಂಡ. ಇದು ಆಫ್ರಿಕಾ ಖಂಡದಲ್ಲಿ 54 ದೇಶಗಳಿದಾವೆ. 54 ದೇಶಗಳು ಸೇರಿಸಿ 130 ಕೋಟಿ ಅದರು. ನಮ್ದು ಒಂದೇ ದೇಶದಲ್ಲೇ 136 ಕೋಟಿ ಇದೆ. ಸಾಕಷ್ಟು ಬಹಳ ಸಾಧನೆಗಳಾಗಿದ್ದಾವೆ ಇಂಡಿಯಾದೊಳಗಡೆ. ಇನ್ನು ಚೈನಾ ಪಾಪ್ಯುಲೇಷನ್ಸ್ ತಿಂದಾಕಸ್ತೈತೆ ಅಂತ ಹೇಳಕತ್ತಾರೆ. ಓಕೆ, ಕೆಲವೊಂದು ದೇಶಗಳನ್ನ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಜನಸಂಖ್ಯೆ ಭಾಳ ಇದೆ. ಇವ್ರದ್ದು ಬಿಡ್ರಿ, ಆಫ್ರಿಕಾ ಬಿಡ್ರಿ, ಆಸ್ಟ್ರೇಲಿಯಾ ಗೊತ್ತಿರ್ಬೇಕು ನಿಮ್ಗೆ. ನಾನು ನೆಕ್ಸ್ಟ್ ಹೇಳ್ತೀನಿ ನಿಮ್ಗೆ ಆಸ್ಟ್ರೇಲಿಯಾ ಬಗ್ಗೆ ಮುಂದಿನ ತರಗತಿಗಳಲ್ಲಿ.
ಆಸ್ಟ್ರೇಲಿಯಾ ದೇಶದ ಜನಸಂಖ್ಯೆ ಬರೀ 2.5 ಕೋಟಿ ಐತಿ. 2.5 ಕೋಟಿಗೆನ ಒಂದು ದೇಶ ಆಗೈತೆ. ನಮ್ಮ ಉತ್ತರ ಕರ್ನಾಟಕದ ಜನಸಂಖ್ಯೆನೇ 2.5 ಕೋಟಿಗಿಂತ ಜಾಸ್ತಿ ಐತಿ. ಸೊ ಅಷ್ಟು ಪಾಪ್ಯುಲೇಷನ್ ನಮ್ಮ ಭಾರತದಲ್ಲಿ ಇರುವಂಥದ್ದು. ಮತ್ತು ಈಗ ಸದ್ಯ ನಮ್ಮ ಯಾವುದು ಅಂತಂದರೆ ಉತ್ತರ ಪ್ರದೇಶ ಎಲೆಕ್ಷನ್ ನಡೀತಾ ಇದೆ, UP. ನಿಮಗೆ ಹಂಗೆ ಹೇಳಿರ್ತೀನಿ, ಸ್ವಲ್ಪ ನೆನ್ಪಿಟ್ಕೊಂಡಿರ್ಬೇಕು. UP ಉತ್ತರ ಪ್ರದೇಶದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಓಕೆ, ಸೊ ಎಲೆಕ್ಷನ್ ಬೌಂಡ್ ಸ್ಟೇಟ್. ಇವ್ರದ್ದು ಜನಸಂಖ್ಯೆ ಕೇಳಿಬಿಟ್ಟು ಹೋಯ್ತು, 22 ಕೋಟಿ ಅದಾರ ಇವ್ರು. ನಾವು 7 ಕೋಟಿ ಕನ್ನಡಿಗರಿದ್ದೀವಿ, ಇವ್ರು 22 ಕೋಟಿ ಜನ ಅದಾರ. 22 ಕೋಟಿ ಜನ ಅದಾರ. ಆಸ್ಟ್ರೇಲಿಯಾದ್ದು ಜನಸಂಖ್ಯೆ 2.5 ಕೋಟಿ. ಓಕೆ, ನಿಮಗೆ ನೆನಪಿರಲಿ. ಸೊ ಆಸ್ಟ್ರೇಲಿಯಾ ಪ್ಲಸ್ ಅಮೇರಿಕಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಇವರಿಬ್ಬರದು ಜನಸಂಖ್ಯೆ ಈ ಕಡೆ UP ಮತ್ತು MP ಜನಸಂಖ್ಯೆ ಕೂಡಿಸಿದ್ರೆ ಅದಕ್ಕಿಂತನೂ ಹೆಚ್ಚಾಗ್ತದೆ ಸರ್. ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶ್ 22 ಕೋಟಿ. ಇವರು 2.5 ಕೋಟಿ ಅದಾರ, ಇವರು 33 ಕೋಟಿ ಅದಾರ. ಇಬ್ಬರು ಸೇರಿ 35 ಕೋಟಿ ಅದಾರ ಇವರು. ಬಟ್ ಇಲ್ಲಿ UP ಜನಸಂಖ್ಯೆನೇ 22 ಕೋಟಿ ಇದೆ, ಇವರೊಂದು 15 ಕೋಟಿ ಅದಾರ. ಇವರಿಬ್ಬರದು ಸೇರಿಸ್ಬಿಟ್ರೆ ಆಸ್ಟ್ರೇಲಿಯಾ ಅಮೇರಿಕಾಗಿಂತ ಜಾಸ್ತಿ ಅದು. ಇವೆರಡು ಬರೀ ರಾಜ್ಯಗಳು. ಇವು ಬರೀ ಭಾರತ ದೇಶದಲ್ಲಿ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರೀ 2 ರಾಜ್ಯಗಳು ಇವಷ್ಟೇ. ಅಲ್ಲಿ 2 ದೇಶಗಳನ್ನೇ ಬಂದ್ಬಿಟ್ಟು ಮತ್ತೆ ಮುಂದುವರೆದ ದೇಶಗಳು ಪಾಪ ಅವರು. ಸೊ ಆ ನಮೂನಿ ಪಾಪ್ಯುಲೇಷನ್ ಏನಿದೆ, ಸಿಕ್ಕಾಪಟ್ಟೆ ನಮ್ಮಲ್ಲಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಅದಕ್ಕೆ ನಮ್ಮ ದೇಶದಲ್ಲಿ ಒಂದು ಪಾಪ್ಯುಲರ್ ವರ್ಡ್ ಇದೆ, ಜನಸಂಖ್ಯೆ ಅನ್ನಂಗಿಲ್ಲ ನಾವು, ಜನಸಂಖ್ಯಾ ಸ್ಫೋಟ ಅಂತೀವಿ ನಾವು. ಆ ನಮೂನಿ ಸ್ಫೋಟ ಆಗಿ ಹೋಗ್ಬಿಟ್ಟೈತದ. ಓಕೆ, ಒಂಥರ ನ್ಯೂಕ್ಲಿಯರ್ ಬಾಂಬ್ ಸ್ಫೋಟ ಆದಂಗೆ ಸ್ಫೋಟ ಆಗಿ ಹೋಗ್ಬಿಟ್ಟೈತೆ. ಜನಸಂಖ್ಯಾ ಸ್ಫೋಟ ಅಂಥೇಳಿ ಕರೆಯುವಂಥದ್ದು. ಇರಲಿ, ನೆನ್ಪಿಟ್ಕೊಂಡಿರಿ. ಯಾಕಂದರೆ ಗೊತ್ತಿರಬೇಕು ಡೆಮೋಗ್ರಫಿ ಸರ್ ಯಾವ ಥರ ಇದೆ ಅನ್ನೋದು ನಮಗೆ ಒಂದು ಸ್ವಲ್ಪ. ಓಕೆ, ಸೊ ಗೊತ್ತಿರಬೇಕು. ಅದು ಡೆಮೋಗ್ರಫಿ ಬಗ್ಗೆ ನಮಗೊಂದು ಐಡಿಯಾ ಇತ್ತಪ್ಪ ಅಂತಂದರೆ ನಾವು ನಾಳೆ ಏನೋ essay ಬರಿಬೇಕಾದಾಗ ಭಾಳಷ್ಟು ನಮಗೆಲ್ಲ ಅವು ಹೆಲ್ಪ್ ಆಗುವಂಥದ್ದು. ಓಕೆ, ಹಾಂ, ಓಕೆ. ಇನ್ನು ಸರ್ ಆಫ್ರಿಕಾವನ್ನು ನೋಡ್ತಾ ಹೋಗೋಣ. ಭಾಳ ಅದ್ಭುತವಾದಂತಹ ಒಂದು ಖಂಡ ಆಫ್ರಿಕಾ ಖಂಡ. ಸೊ ಇಲ್ಲಿ ಜನಸಂಖ್ಯೆ ಹೇಳಿದೆ ಮತ್ತು ವಿಸ್ತೀರ್ಣ ಹೇಳಿದೆ. ಇನ್ನು ನೆಕ್ಸ್ಟು ಆಫ್ರಿಕಾದಲ್ಲಿ ಫಸ್ಟ್ ವಿಶೇಷತೆ ಏನಪ್ಪ ಅಂತಂದರೆ ಭೌಗೋಳಿಕವಾಗಿ ವಿಶೇಷತೆ. ನಮ್ಮ ಭೂಮಿಯ ಮೇಲೆ 3 ವೃತ್ತಗಳು ನಮಗೆ ಬರುವಂಥದ್ದು. ಒಂದು ಸಮಭಾಜಕ ವೃತ್ತ, ಇನ್ನೊಂದು ಮೇಲ್ಗಡೆ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇನ್ನೊಂದು ಕೆಳಗಡೆಗೆ ಮಕರ ಸಂಕ್ರಾಂತಿ ವೃತ್ತ. ಸಮಭಾಜಕ ವೃತ್ತವನ್ನು ಇಕ್ವೇಟರ್ ಅಂತ ಕರಿತೀವಿ. ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ನಾವು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ಕೆಳಗಡೆ ಮಕರ ಸಂಕ್ರಾಂತಿ ವೃತ್ತವನ್ನು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಂತ ಹೇಳಿ ಕರಿತೀವಿ. ಈ 3 ರೇಖೆಗಳು ಹಾಯ್ದು ಹೋದಂಥ ಜಗತ್ತಿನ ಏಕೈಕ ಖಂಡ ಅಂತಂದರೆ ಸರ್ ದ್ಯಾಟ್ ಇಸ್ ದಿ ಆಫ್ರಿಕಾ. 3 ವೃತ್ತಗಳು ಹಾಯಿಸಿ ಹೋದಂಥ ಜಗತ್ತಿನ ಏಕೈಕ ಖಂಡ ದಟ್ ಇಸ್ ಆಫ್ರಿಕಾ. ಇಲ್ಲಿ ನಮಗೆ ಸಮಭಾಜಕ ವೃತ್ತ ಇಲ್ಲಿ ಹಾಸಿ ಹೋಗ್ತದೆ. ಎಲ್ಲಿಪ್ಪ? ಇಲ್ಲಿ ಕಿನ್ನೆ ಆಯ್ತು ನೋಡ್ರಿ, ಸಮಭಾಜಕ ವೃತ್ತ ಹಾಯ್ದು ಹೋಗ್ತದೆ. ಆಮೇಲೆ ನೆಕ್ಸ್ಟು ಇಲ್ಲಿ ನಮಗೆ ಯಾವ್ದು ಹಾದು ಹೋಗ್ತದೆ? ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇಲ್ಲಿ ನಮಗೆ ಮಕರ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗ್ತದೆ. ಇದರ ಜೊತೆಗೆ ಇನ್ನೂ ಒಂದು ಯಾವುದಪ್ಪ ಅಂತಂದರೆ ಇಲ್ಲಿ ಗಾನಾದ ಮೇಲೆ 0 ಡಿಗ್ರಿ ರೇಖಾಂಶ ಹಾದು ಹೋಗ್ತದೆ. ಏನಂತ ಕರಿತೀವಿ? 0 ಡಿಗ್ರಿ ರೇಖಾಂಶವನ್ನು ನಾವು ಏನಂತ ಕರಿತೀವಿ? ಗ್ರೀನ್ವಿಚ್ ರೇಖೆ ಅಥವಾ ಗ್ರೀನ್ವಿಚ್ ಮೀನ್ ಟೈಮ್, ಗ್ರೀನ್ವಿಚ್ ಮೆರಿಡಿಯನ್ ಟೈಮ್. ಈ ಗ್ರೀನ್ವಿಚ್ ರೇಖೆ ಇಲ್ಲಿ ಹಾದು ಹೋಗ್ತದೆ. ಅದರ ಜೊತೆಗೆ 3 ಪ್ರಮುಖವಾದಂಥ ಅಕ್ಷಾಂಶಗಳು ಸರ್ ಹಾಯ್ದು ಹೋಗುವಂಥದ್ದು. ಅದರೊಳಗಡೆ ಮೊದಲೇದು ಯಾವುದಿದೆ ಸರ್? ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ನೆಕ್ಸ್ಟ್ ಬರುವಂಥದ್ದು ಸಮಭಾಜಕ ವೃತ್ತ, ಅದಾದ ಮೇಲೆ ಬರುವಂಥದ್ದು ಮಕರ ಸಂಕ್ರಾಂತಿ ವೃತ್ತ. ಮಕರ ಸಂಕ್ರಾಂತಿ ವೃತ್ತ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ಸರ್ ಇವೆಲ್ಲ ನಮಗೆ ಇರುವಂಥದ್ದು. ಓಕೆ, ಸೊ ಒಂದು ಕಡೆ ಅದನ್ನೆಲ್ಲವನ್ನ ನೀವು ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರ್ಬೇಕು. ಆಮೇಲೆ ಗ್ರೀನ್ವಿಚ್ ರೇಖೆ 3 ಪ್ರಮುಖ ಅಕ್ಷಾಂಶಗಳು, 1 ಪ್ರಮುಖ ರೇಖಾಂಶ ಹಾದು ಹೋದಂತಹ ಜಗತ್ತಿನ ಏಕೈಕ ಖಂಡ. ದ ಓನ್ಲಿ ಕಾಂಟಿನೆಂಟ್ ಆನ್ ಪ್ಲಾನೆಟ್ ಅರ್ತ್ ಆನ್ ವಿಚ್ ಆಲ್ ದ 3 ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ ಆ್ಯಂಡ್ 0 ಡಿಗ್ರಿ ಲಾಂಗಿಟ್ಯೂಡ್ ಪಾಸಸ್. ದಟ್ ಇಸ್ ದಿ ಆಫ್ರಿಕನ್ ಕಾಂಟಿನೆಂಟ್. ರಿಮೆಂಬರ್ ದಿಸ್. ಓಕೆ, ಇನ್ನು ಆಫ್ರಿಕಾ ಅಂದ ತಕ್ಷಣ ಭಾಳಷ್ಟು ಜನ ಏನಂತ ಕರೀತಾರೆ? ಬ್ಲ್ಯಾಕ್ ಕಾಂಟಿನೆಂಟ್ ಅಂತ ಕರೀತಾರೆ. ಬ್ಲ್ಯಾಕ್ ಕಾಂಟಿನೆಂಟ್ ಅಂತಂದ್ರೇನು? ಕಗ್ಗತ್ತಲೆಯ ಖಂಡ. ಕಗ್ಗತ್ತಲೆ ಅಂದ್ರೆ ಏನಲ್ಲಿ ಕತ್ಲನ ಇರ್ತೈತೇನು? ಸೂರ್ಯನ ಬೆಳಕು ಕೆಳಗೆ ಬರೋದಿಲ್ಲ ಏನು? ಬರ್ತೈತೆ. ಅಥವಾ ಅಲ್ಲಿರೋರೆಲ್ಲ ಕಪ್ಪಗಿರ್ತಾರೇನು? ಹಂಗೂ ಏನಿಲ್ಲ.
ಸೌತ್ ಆಫ್ರಿಕಾ ಟೀಮ್ ನೋಡಿದಿರಲ್ಲ ನೀವು. ಸೌತ್ ಆಫ್ರಿಕಾ ಕ್ರಿಕೆಟ್ ಟೀಮ್ನಾಗ ಕರಿಯರು ಭಾಳ ಅದಾರು, ಬಿಳಿಯರು ಭಾಳ ಅದಾರು. ಬಿಳಿಯರನ್ನೇ 95% ಅವರೇ ಇದ್ದಾರೆ. ಅದರ ಅರ್ಥ ಆಫ್ರಿಕಾದಾಗ ಎಲ್ಲರೂ ಕಪ್ ಇರೋದಿಲ್ಲ. ಒಂದು 2-3 ದೇಶದಾಗ ಉಗಾಂಡ, ರವಾಂಡ, ಕೀನ್ಯಾ, ತಾಂಜೇನಿಯಾದಲ್ಲಿ ಸ್ವಲ್ಪ ಕಪ್ ಇರ್ತಾರೆ. ಅದನ್ನು ಬಿಟ್ಟರೆ ಉಳಿದ ಕಡೆ ಎಲ್ಲ ಓಕೆ. ಸೊ ಅವರು ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡಿರ್ತಾರೆ, ಬೆಳಗಿರ್ತಾರೆ. ಸೊ ಇಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಂತಂದ್ರೆ ಕಗ್ಗತ್ತಲೆಯ ಖಂಡ ಅಂತ ಯಾಕೆ ಕರೀತಾರ? ಕಗ್ಗತ್ತಲೆಯ ಖಂಡ, ಕಗ್ಗತ್ತಲೆ ಅಂತಂದ್ರೆ ಬ್ಲ್ಯಾಕ್ ಕಾಂಟಿನೆಂಟ್. ಯಾಕಪ್ಪ ಅಂತಂದ್ರೆ ಮನುಷ್ಯಗೆ ಬೆಳಕು ಬರಬೇಕು. ಜೀವನದಾಗ ಬೆಳಕು ಬರ್ಬೇಕಂದ್ರೆ ವಿದ್ಯೆ ಇರಬೇಕು. ವಿದ್ಯೆ ಬಾಳಿನ ಬೆಳಕು ಕೇಳಿದಿರಲ್ಲ. ಇವ್ರಿಗೆ ಒಂದನೇದ್ದು ಎಜುಕೇಷನ್ ಏಕದಮ್ ಡೌನ್ ಇದೆ ಸರ್. ಎಜುಕೇಷನ್ ಭಾಳ ಕಡಿಮೆ ಇದೆ. ಅದಾದಮೇಲೆ ಸ್ವಚ್ಛತೆಯ ಕೊರತೆ. ಸ್ವಚ್ಛತೆ ಗೊತ್ತಿಲ್ಲ. 10 ಮಂದಿ ಇರೋ ಜಾಗದಾಗ 100 ಮಂದಿ ಬಂದ್ಬಿಡ್ತಾರೆ. ಅದನ್ನೇ ನಾವು ಸ್ಲಮ್ ಅಂತ ಕರಿತೀವಿ. ಸ್ವಚ್ಛ ಉಳಂಗಿಲ್ಲ, ಸರಿಯಾಗಿ ಸ್ವಚ್ಛ ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಆಹಾರ ಏನೂ ಸಿಗುದಿಲ್ಲ. ಮತ್ತು ಶುದ್ಧ ಆಹಾರ ಇಲ್ಲ, ಶುದ್ಧ ನೀರಿಲ್ಲ, ಶಿಕ್ಷಣನೂ ಇಲ್ಲ. ಇವೆಲ್ಲ ಇಲ್ಲ ಅಂತಂದ್ರೆ ಏನಿರ್ತೈತಿ? ರೋಗಗಳು ಬರ್ತಾವ. ರೋಗಗಳು ಬಂದಾಗ ಚಿಕಿತ್ಸೆ ಕೊಡಿಸ್ಬೇಕು. ಚಿಕಿತ್ಸೆ ಕೊಡ್ಸಕ್ಕೆ ದುಡ್ಡು ಬೇಕು. ದುಡ್ಡು ಬೇಕಂದ್ರೆ ಎಜುಕೇಷನ್ ಇರಬೇಕು. ಎಜುಕೇಷನ್ ಇಲ್ಲ, ರೋಗಗಳು ಜಾಸ್ತಿ ಹಾಕೊಂತ ಹೋಗ್ತಾವ. ಜನ ಸಾಯ್ತಾ ಹೋಗ್ತಾರ, ಬಡತನದಲ್ಲೇ ಉಳಿತಾರೆ. ರೋಗಗಳು ಬಂದು ಅಂದರೆ ಇರೋ ಬರೋ ದುಡ್ಡು ಖರ್ಚಾಗ್ತೈತಿ, ಎಜುಕೇಷನ್ಗೆ ಹಾಕಕ್ಕೂ ಆಗೋದಿಲ್ಲ. ಈ ಬಡತನ ಅನ್ನುವಂಥ ವಿಷವರ್ತುಲದಲ್ಲೇ ಅವರು ತಿರುಗ್ತಾ ಹೋಗ್ಬಿಡ್ತಾರೆ. ಸೊ ಹೀಗಾಗಿ ಬಡತನದಲ್ಲದ. ಅದಕ್ಕೆ ನಾವು ಅದನ್ನೇನಂತ ಕರಿತೀವಿ? ಕಗ್ಗತ್ತಲೆಯ ಖಂಡ ಅಂತ ಕರಿತೀವಿ. ಬ್ಲ್ಯಾಕ್ ಕಾಂಟಿನೆಂಟ್ ಅಂತೇಳಿ ಕರಿತೀವಿ. ನೆನ್ಪಿಟ್ಟವರು ಓಕೆ. ಭಾಳಷ್ಟು ದೇಶಗಳು, ಇವತ್ತು 54 ದೇಶಗಳು ಆಫ್ರಿಕಾದಾಗ ಅದಾವ. ಬಟ್ ಅದ್ರಾಗ ಬಹುತೇಕ ದೇಶಗಳಲ್ಲಿ ಬಡತನ ಇದೆ. ಇವತ್ತಿಗೂ ಕಿತ್ತು ತಿನ್ನುವಂತಹ ಬಡತನದಲ್ಲಿ ಆಫ್ರಿಕಾ ಖಂಡದ ದೇಶಗಳು ಇದಾವೆ. ಕೆಲವೊಂದು ಮುಂದುವರೆದಿದ್ದವು. ಉಗಾಂಡ, ರವಾಂಡ, ಕೀನ್ಯಾ, ಸೌತ್ ಆಫ್ರಿಕಾ ಓಕೆ. ಇಂಥ ದೇಶಗಳು ಮುಂದುವರೆದಿದ್ದಾವೆ. ಮತ್ತು ಉಳಿದ ದೇಶಗಳು ಎಲ್ಲದವ ಅಲ್ಲೇ ಅದು. ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಸುಡಾನ್, ಇಥಿಯೋಪಿಯಾ, ಸೊಮಾಲಿಯಾ, ಎರಿಟ್ರಿಯಾ, ಡಿಜಿಬೌಟಿ, ಇವೆಲ್ಲ ದೇಶಗಳು ಮೊದಲು ಹೆಂಗಿದ್ದವಲ್ಲ ಈಗೂ ಹಾಗೆ ಅದಾವೆ. ಭಾಳೇನು ಡೆವಲಪ್ಮೆಂಟ್ ಆಗಿಲ್ಲ ಓಕೆ. ಹಾಗಾಗಿ ನಾವು ಅದನ್ನ ಏನಂತ ಕರಿತೀವಿ? ಕಗ್ಗತ್ತಲೆಯ ಖಂಡ ಅಂತೇಳಿ ನಾವು ಅದನ್ನು ಕರೆಯುವಂಥದ್ದು. ನೆನ್ಪಿಟ್ಕೋರಿ. ಇನ್ನು ನೆಕ್ಸ್ಟು ಸರ್ ಇಲ್ಲಿ ಸ್ವಲ್ಪ ನಿಮ್ಮ ಮ್ಯಾಪ್ನಾಗ ನೋಡ್ಬೇಕು ನೀವು. ನಿಮ್ಮ ಮ್ಯಾಪ್ನಾಗ ನೋಡ್ಕೊತ ಹೋಗ್ಬೇಕು. ಫಸ್ಟ್ ನಾವು ಏನು ಹೇಳ್ತೀವಪ್ಪ ಅಂತಂದರೆ ಆಫ್ರಿಕಾ ಖಂಡದ ಪ್ರಮುಖ ಮರುಭೂಮಿಗಳು. ಮರುಭೂಮಿಗಳು ಯಾವ್ಯಾವ ಅದಾವ? ಆಫ್ರಿಕಾ ಅಂದ ತಕ್ಷಣ ನಮಗೆ ನೆನಪು ಬರೋದನ್ನೇ ಮರುಭೂಮಿ. ಆಫ್ರಿಕಾ ಅಂದ್ರಲ್ಲ, ಮರುಭೂಮಿ ಅಂದ ತಕ್ಷಣ ನೆನಪು ಬರೋದನ್ನೇ ಸಹಾರಾ ಮರುಭೂಮಿ. ಆ ಸಹಾರಾ ಮರುಭೂಮಿ ಇರೋದನ್ನೇ ಆಫ್ರಿಕಾದೊಳಗಡೆ. ಆಫ್ರಿಕನ್ ಮರುಭೂಮಿ ಯಾವುದಿದೆ? ಸಹರಾ ಮರುಭೂಮಿ. ನಿಮ್ಮ ಫಿಸಿಕಲ್ ಮ್ಯಾಪಿಗೆ ಬರ್ಬೇಕೆಲ್ಲರೂ. ಆಗಲ್ಲಿ ನೋಡಿದ್ದು ನಿಮ್ಮದು ಯಾವ ಮ್ಯಾಪ್ ಇತ್ತಿದ್ದು? ಸೊ ಪೊಲಿಟಿಕಲ್ ಮ್ಯಾಪ್ ಇತ್ತು. ಈಗ ಪೊಲಿಟಿಕಲ್ ಮ್ಯಾಪಿಂದ ಎಲ್ಲಿಗೆ ಬರ್ಬೇಕು ನೀವು? ಫಿಸಿಕಲ್ ಮ್ಯಾಪಿಗೆ ಬರಬೇಕು. ಫಿಸಿಕಲ್ ಮ್ಯಾಪ್ ಒಳಗಡೆ ಇಡೀ ನಮ್ಮ ಜಗತ್ತಿನ ಅತ್ಯಂತ ಒಣ ಮರುಭೂಮಿ, ಲಾರ್ಜೆಸ್ಟ್ ಹಾಟ್ ಡೆಸರ್ಟ್ ಆಫ್ ದ ವರ್ಲ್ಡ್, ದಟ್ ಇಸ್ ದಿ ಸಹರಾ ಮರುಭೂಮಿ. ಸಹರನ್ ಡೆಸರ್ಟ್ ಅಂತೇಳಿ ಕರಿತೀವಿ. ಸಹರಾ ಮರುಭೂಮಿ ಒಂದು ಕಡೆ ಅದನ್ನು ಮಾರ್ಕ್ ಮಾಡ್ರಿ. ಸಹರಾ ಮರುಭೂಮಿ ಜಗತ್ತಿನ ಅತಿ ದೊಡ್ಡ ಮರುಭೂಮಿ. ಸುಮಾರು 12 ದೇಶಗಳಲ್ಲಿ ವಿಸ್ತಾರಗೊಂಡಂಥ ಮರುಭೂಮಿ. ಸುಮಾರು 12 ದೇಶಗಳಲ್ಲಿ ವಿಸ್ತಾರಗೊಂಡಂಥ ಮರುಭೂಮಿ ಸಹರಾ ಮರುಭೂಮಿ ಓಕೆ. ಸಹರಾ ಮರುಭೂಮಿ ಆದ ಮೇಲೆ ನೆಕ್ಸ್ಟ್ ಬರೋದು ಯಾವುದು? ಸಹರಾ ಮರುಭೂಮಿ ಆದ ಮೇಲೆ ನೆಕ್ಸ್ಟಿಗೆ ಬರುವಂಥದ್ದು ಯಾವುದು? ಕೆಳಗಡೆ ನಮೀಬ್ ಮರುಭೂಮಿ. ನಮೀಬ್ ಮರುಭೂಮಿ ಅಂತೇಳಿ ಕರೆಯುವಂಥದ್ದು. ನಮೀಬ್ ಮರುಭೂಮಿ ಇದು ನಮ್ಮ ಆಫ್ರಿಕಾ ಖಂಡದ ದಕ್ಷಿಣ ಭಾಗದಲ್ಲಿ ಬರುವಂಥ ಮರುಭೂಮಿ ನಮೀಬ್. ಮರುಭೂಮಿ. ನೆಕ್ಸ್ಟ್ ಒನ್ ಇದಾದ್ಮೇಲೆ ವೆರಿ ಇಂಪಾರ್ಟೆಂಟ್, ನೀವು ಕೂಡ ಸಾಕಷ್ಟು ಬಾರಿ ಓದಿದಿರಿ, ಕಲಹರಿ ಮರುಭೂಮಿ. ಕಲಹರಿ ಮರುಭೂಮಿ ನಾವೆಲ್ಲ ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗೆಲ್ಲ ಸಾಕಷ್ಟು ಬಾರಿ ಓದಿದ್ವಿ ನಾವು, ಹೌದಾ? ಸ್ಕೂಲ್ ಡೇಸ್ ಅಲ್ಲಿ ಶಾಲಾ ಕಾಲೇಜು ದಿನಗಳಲ್ಲಿ ಬಹಳಷ್ಟು ಸರಿ ನಾವು ಕಲಹರಿ ಮರುಭೂಮಿ ಬಗ್ಗೆ ಓದಿದ್ವಿ. ಕಲಹರಿ ಮರುಭೂಮಿ. ಕಲಹರಿ ಮರುಭೂಮಿಯಲ್ಲಿ ಕಂಡು ಬರುವ ಹಾರಲಾಗದ ಪಕ್ಷಿ ಯಾವುದು ಅಂತ GK ಕ್ವಶನ್ ಕೇಳ್ತಿದ್ರು. ಆ ಫ್ಲೈಟ್ಲೆಸ್ ಡೆಸರ್ಟ್ ಆಫ್ ಕಲಹರಿ, ದಟ್ ಈಸ್ ಯಾವ್ದಂತ ಕರಿತೀವಿ? ಕಲಹರಿ ಮರುಭೂಮಿಯಲ್ಲಿ ಹಾರಲಾಗದ ಪಕ್ಷಿ ಉಷ್ಟ್ರ ಪಕ್ಷಿ ಅಂತೇಳಿ ಕರೆಯುವಂಥ. ಸೊ ಅದು ನಮಗೆ ಇಲ್ಲಿ ಬರುವಂಥದ್ದು ಕಲಹರಿ ಡೆಸರ್ಟ್. ಸ್ವಲ್ಪ ನೋಡ್ರಿ ಕಲಹರಿ ಮರುಭೂಮಿ ಎಷ್ಟು ದೇಶಗಳ ಗಡಿಭಾಗದಲ್ಲಿ ವಿಸ್ತಾರವಾಗಿದೆ ನೋಡ್ಬೇಕು. ಸ್ವಲ್ಪ ಇದೊಂದು ವರ್ಕ್, 1 ನಿಮಿಷ ನಾನು ನಿಮಗೆ ಟೈಮ್ ಕೊಡ್ತೀನಿ. ಕಲಹರಿ ಮರುಭೂಮಿಯ ಸುತ್ತಮುತ್ತ ದೇಶಗಳಿದಾವೆ. ಯಾವ್ಯಾವ ದೇಶ, ಎಷ್ಟು ದೇಶಗಳ ನಡುವೆ ಇದು ಹಂಚಿಕೆ ಆಗಿದೆ ನೋಡೋ. ನೀವು ಒಂದು ಮನಸ್ಸಿನಾಗ ರೆಡಿ ಮಾಡಿ ಇಟ್ಕೊಳ್ರಿ, ನಾನು ಆನ್ಸರ್ ಹೇಳ್ತೇನೆ. ಇದನ್ನು ನೀವು ಇಲ್ಲಿ ನೋಡಬಾರ್ದು, ಮತ್ತೆ ಆ ಕಡೆ ಸೈಡ್ ಪೊಲಿಟಿಕಲ್ ಮ್ಯಾಪಲ್ಲಿ ನೋಡಬೇಕು. ಕಲಹರಿ ಮರುಭೂಮಿ ಎಷ್ಟು ದೇಶಗಳ ನಡುವೆ ವಿಸ್ತಾರಗೊಂಡಿದೆ. 1 ನಿಮಿಷ ನಾನು ಟೈಮ್ ಕೊಡ್ತೀನಿ. 1 ನಿಮಿಷ 60 ಸೆಕೆಂಡ್ಸ್ ಟೈಮ್ ಇದೆ, ನೋಡಿ ಹೇಳಕ್ ಸಾಧ್ಯ ಆಗಿರ್ಬೇಕು. ಓಕೆ,
ಆನ್ಸರ್ ಎಲ್ಲರಿಗೂ? ಕಲಹರಿ ಮರುಭೂಮಿ. ಕಲಹರಿ ಮರುಭೂಮಿ. ಸೊ ಕಲಹರಿ ಮರುಭೂಮಿ 3 ದೇಶಗಳ ಗಡಿ ಭಾಗದಲ್ಲಿ ವಿಸ್ತಾರಗೊಂಡಿರುವಂಥದ್ದು. 3 ದೇಶಗಳ ನಡುವೆ ವಿಸ್ತಾರಗೊಂಡಿದೆ. ಯಾವ್ಯಾವ ದೇಶಗಳು ನೋಡ್ರಿ. ಒಂದನೇದ್ದು ಬೋಟ್ಸ್ವಾನ, ಇಲ್ಲಿ ಬರಿತೀನಿ ನೋಡ್ರಿ, ಬೋಟ್ಸ್ವಾನ, ನಮೀಬಿಯಾ. ಓಕೆ, ಸೊ ಒಂದನೇದು ಬೋಟ್ಸ್ವಾನ, ಎರಡನೇದು ನಮೀಬಿಯಾ, ಮೂರನೇದು ದಕ್ಷಿಣ ಆಫ್ರಿಕಾ. ಬರ್ಕೊಳ್ರಿ. ಕಲಹರಿ ಮರುಭೂಮಿ ವಿಸ್ತಾರಗೊಂಡಿರುವಂಥದ್ದು 3 ದೇಶಗಳ ಗಡಿ ಭಾಗದಲ್ಲಿ. ಸೊ ಟೋಟಲ್ ಆಗಿ ಇದು ನಮಗೆ 3 ದೇಶಗಳ ಗಡಿ ಭಾಗದಲ್ಲಿ ವಿಸ್ತಾರಗೊಂಡಂತ ಒಂದು ಮರುಭೂಮಿ. ಬೋಟ್ಸ್ವಾನ, ನಮೀಬಿಯಾ, ದಕ್ಷಿಣ ಆಫ್ರಿಕಾ, 3 ದೇಶಗಳ ಗಡಿ ಭಾಗದಲ್ಲಿ. ಇದನ್ನ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ಕಲಹರಿ ಮರುಭೂಮಿಯನ್ನ ನೋಡ್ಬೇಕು. ಇದೇ ಜಾಗ ಆ ಕಡೆ ಸೈಡ್ ಪೊಲಿಟಿಕಲ್ ಮ್ಯಾಪ್ ಅಲ್ಲಿ ಹೋಗಿ ನೋಡ್ಬೇಕು, ಅಲ್ಲಿ ನಿಮಗೆ ಸಿಗ್ತದೆ. ಓಕೆ, ಕಲಹರಿ ಮರುಭೂಮಿ, ಕಲಹರಿ ಡೆಸರ್ಟ್ ಇಸ್ ಲೊಕೇಟೆಡ್ ಬಿಟ್ವೀನ್ 3 countries, ನೇಮ್ಲಿ ದೇ ಆರ್ ಬೋಟ್ಸ್ವಾನಾ, ನಮೀಬಿಯಾ ಅಂಡ್ ಸೌತ್ ಆಫ್ರಿಕಾ. 3 ದೇಶಗಳ ಗಡಿ ಭಾಗದಲ್ಲಿ ವಿಸ್ತಾರಗೊಂಡಂತಹ ಮರುಭೂಮಿಗಳು. ಓಕೆ, ಸೊ ಪ್ಲೀಸ್ ರಿಮೆಂಬರ್ ದಿಸ್. ನೆಕ್ಸ್ಟ್ ಬರೋದು ನುಬಿಯನ್ ಮರುಭೂಮಿ, ನುಬಿಯನ್ ಡೆಸರ್ಟ್. ಇದೊಂದು 4ನೇ ಮರುಭೂಮಿ. ಇದಾದ ಕೂಡೆ ಸೊ ವೆಸ್ಟರ್ನ್ ಡೆಸರ್ಟ್ ಅಂತ ಒಂದಿದೆ, ಇದೇನಷ್ಟು ಇಂಪಾರ್ಟೆಂಟ್ ಇಲ್ಲ, ಬಟ್ ಇದು ಭಾಳ ಇಂಪಾರ್ಟೆಂಟ್. ಲಿಬಿಯನ್ ಡೆಸರ್ಟ್. ಲಿಬಿಯನ್ ಡೆಸರ್ಟ್ ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಲಿಬಿಯಾ ದೇಶದಲ್ಲಿ ಬರುತ್ತೆ. ಲಿಬಿಯಾ ಓಲ್ಡ್ ಟೈಮ್ಸ್. ಮೊಹಮ್ಮದ್ ಗದಾಫಿ, ಭಾರಿ ದೊಡ್ಡ ಸರ್ವಾಧಿಕಾರಿ ಮೊಹಮ್ಮದ್ ಗದಾಫಿ, ಕೇಳಿರ್ಬೋದು ನೀವು ಕೂಡ. ಸೊ ಹಿಟ್ಲರ್ದು ಹೆಂಗಲ್ಲ ಹಂಗೆ ಅವನು ಕೂಡ ಒಬ್ಬ ಸರ್ವಾಧಿಕಾರಿ. ಲಿಬಿಯನ್ ಮರುಭೂಮಿ ಲಿಬಿಯಾ ದೇಶದಲ್ಲಿ ಬರುವಂಥದ್ದು. ಇವೆಲ್ಲ ಏನಂತಂದ್ರೆ ನಮ್ಮ ಆಫ್ರಿಕಾ ಖಂಡದ ಪ್ರಮುಖ ಮರುಭೂಮಿಗಳು. ಓಕೆ, ಸೊ ಇದ್ರೊಳಗಡೆ ಫಸ್ಟ್ ಒನ್ ಯಾವುದಿದೆ ನಮಗೆ? ಸಹರಾ ಮರುಭೂಮಿ, ನೆಕ್ಸ್ಟ್ ನಮೀಬ್ ಮರುಭೂಮಿ, ಕಲಹರಿ ಮರುಭೂಮಿ, ನುಬಿಯನ್ ಮರುಭೂಮಿ, ನೆಕ್ಸ್ಟ್ ಬರೋದು ಲಿಬಿಯನ್ ಮರುಭೂಮಿ. ಟೋಟಲ್ ಆಗಿ ನಮಗೆ 5 ಮರುಭೂಮಿಗಳು ಇರುವಂಥದ್ದು, 5 ಮರುಭೂಮಿಗಳು ಬರುವಂಥದ್ದು. ಒಂದು ಕಡೆ ಅದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇನ್ನ ನಾವು ಮರುಭೂಮಿಗಳನ್ನು ನೋಡಿದ್ವಿ. ಇನ್ನು ಮರುಭೂಮಿಗಳನ್ನು ನೋಡಿ ನೆಕ್ಸ್ಟ್ ನಾವು ಏನು ನೋಡೋಣ? ಮರುಭೂಮಿಗಳಾದ್ಮೇಲೆ ಆಫ್ರಿಕಾದೊಳಗಡೆ ಈ ಒಂದು ಸರೋವರಗಳು ಬಹಳ ಫೇಮಸ್ಸು. ಸ್ವಲ್ಪ ನೀವು ನಿಮ್ಮ ಮ್ಯಾಪ್ ಒಳಗಡೆ ನೋಡ್ಕೊಂತಿರ್ಬೇಕು. ನೀವು ಒಂದು ಸ್ವಲ್ಪ ನೋಡ್ಕೊಂತಿರ್ಬೇಕು. ನಾನು ಇಲ್ಲಿ ತೋರಿಸ್ತೀನಿ, ನೀವು ಅಲ್ಲಿ ಸ್ವಲ್ಪ ನೋಡ್ಬೇಕು. ಇಲ್ಲಿ ನಾನು ಜಸ್ಟ್ ನಿಮಗೆ ತೋರಿಸ್ತೀನಿ, ನೀವು ಅಲ್ಲಿ ಒಂದು ಸ್ವಲ್ಪ ನೋಡ್ಬೇಕು. ಸಮಭಾಜಕ ವೃತ್ತದ ಮೇಲೆ ಬರ್ಬೇಕು. ಇಲ್ಲಿ ಸಮಭಾಜಕ ವೃತ್ತ ಬರ್ತೈತೆ ಸರ್, ಇದು ಸಮಭಾಜಕ ವೃತ್ತ 0 ಡಿಗ್ರಿ. ಈ ಸಮಭಾಜಕ ವೃತ್ತದ ಮೇಲೆ ಒಂದು ಸರೋವರ ಇದೆ ಸರ್. ಸಮಭಾಜಕ ವೃತ್ತದ ಮೇಲೆ ಏನಿದೆಪ್ಪ? ಒಂದು ಸರೋವರ ಇದೆ. ಯಾವುದು? ಇಡೀ ಆಫ್ರಿಕಾ ಖಂಡದ ಅತಿ ದೊಡ್ಡ ಸರೋವರ, ದಟ್ ಈಸ್ ಲೇಕ್ ವಿಕ್ಟೋರಿಯಾ. ವಿಕ್ಟೋರಿಯಾ ಅನ್ನುವಂತಹ ಒಂದು ಸರೋವರ ಇದೆ, ಲೇಕ್ ವಿಕ್ಟೋರಿಯಾ ಸರೋವರ ಇದೆ. ಇದು ಪ್ರಪಂಚದ ಅತಿ ದೊಡ್ಡ ಸರೋವರ, ಲೇಕ್ ವಿಕ್ಟೋರಿಯಾ. ಪ್ರಪಂಚದಲ್ಲ, ಆಫ್ರಿಕಾದ ಅತಿ ದೊಡ್ಡ ಸರೋವರ ಈ ವಿಕ್ಟೋರಿಯಾ ಸರೋವರ. ಸೊ ಈ ವಿಕ್ಟೋರಿಯಾ ಸರೋವರ ಇದೆ. ಇದು ನಮಗೆ ಉಗಾಂಡ, ಕೀನ್ಯಾ ಮತ್ತು ತಾಂಜೇನಿಯಾ ದೇಶಗಳ ಗಡಿ ಭಾಗದಲ್ಲಿ ಬರುವಂಥದ್ದು. ಸೊ ಇಲ್ಲಿಂದ ಒಂದು ಸ್ವಲ್ಪ ನೀವು ಮೇಲ್ಗಡೆ ಹೋದ್ರಿ ಅಂತಂದ್ರೆ, ಸೊ ಈ ವಿಕ್ಟೋರಿಯಾ ಸರೋವರದಿಂದ ಒಂದು ನದಿ ಹುಡ್ತದೆ. ಅದು ಇಲ್ಲಿ ಹೋಗಿ ಸರ್, ಇಲ್ಲಿ ಹೋಗ್ತಾ ಇದೆ. ಇದನ್ನ ವೈಟ್ ನೈಲ್ ಅಂತೇಳಿ ಕರಿತೀವಿ. ವಿಕ್ಟೋರಿಯಾ ಸರೋವರದಿಂದ ವೈಟ್ ನೈಲ್ ಹುಡ್ತದೆ. ಇನ್ನೊಂದು ಸರೋವರ ಇದೆ, ತನಾ ಅನ್ನುವಂಥ ಸರೋವರ ಇಲ್ಲಿದೆ ಸರ್, ತನಾ ಸರೋವರ. ಈ ತನಾ ಸರೋವರದಿಂದ ಮತ್ತೊಂದು ನದಿ ಹುಡ್ತದೆ, ದಟ್ ಈಸ್ ಬ್ಲೂ ನೈಲ್. ವೈಟ್ ನೈಲ್ ಮತ್ತೆ ಬ್ಲೂ ನೈಲ್ ಇವೆರಡೂ ನದಿಗಳು ಸೇರ್ಕೊಂಡು ಮುಖ್ಯವಾಗಿ ನೈಲ್ ನದಿ ಆಗುವಂಥದ್ದು. ನೈಲ್ ಇಸ್ ದ ಲಾಂಗೆಸ್ಟ್ ರಿವರ್ ಆಫ್ ದಿ ವರ್ಲ್ಡ್. ಇಡೀ ಜಗತ್ತಿನ ಅತಿ ದೊಡ್ಡ ನದಿ ಯಾವುದಪ್ಪ ಅಂತಂದ್ರೆ ನೈಲ್ ನದಿ. ಜಗತ್ತಿನ ಅತಿ ದೊಡ್ಡ ನದಿ, ದೊಡ್ಡದಲ್ಲ, ಉದ್ದವಾದ ನದಿ ನೈಲ್ ನದಿ. ಈ ನೈಲ್ ನದಿ ಇಲ್ಲಿ ಹೋಗ್ಬೇಕಾದ ಓಕೆ, ಸೊ ನೈಲ್ ನದಿ ಹೋಗ್ತದೆ. ನೈಲ್ ನದಿಗೆ ಮುಖ್ಯವಾದಂಥ ಉಪನದಿಗಳು ಬ್ಲೂ ನೈಲ್ ಮತ್ತು ವೈಟ್ ನೈಲ್. ಇದರ ಜೊತೆಗೆ ಇನ್ನೊಂದು ಬರ್ತೈತೆ, ಅಟ್ಬಾರ ಅಂತ ಬರ್ತೈತೆ. ಇಲ್ಲಿದೆ ನೋಡ್ರಿ, ಅಟ್ಬಾರ ಅಂತ ಇದೆ. ಇವ ಮೂರು ಕೂಡಿಸಿ ನೈಲ್ ನದಿಯಾಗಿ ಈಜಿಪ್ಟ್ ಮೂಲಕ ಹರಿದು ನೆಕ್ಸ್ಟ್ ಮೆಡಿಟರೇನಿಯನ್ ಸಮುದ್ರವನ್ನ ಸೇರ್ತದೆ. ಭಾಳ ಮಂದಿ ತಪ್ಪು ತಿಳ್ಕೊಂಡಿರ್ತಾರೆ, ರೆಡ್ ಸಿ ಸೇರ್ತೈತೆ ಅಂತ. ರೆಡ್ ಸಿ ಅಲ್ಲ, ರೆಡ್ ಸಿ ಈ ಕಡೆ ಉಳಿತೈತೆ. ರೆಡ್ ಸಿ ಬರುದಿಲ್ಲ, ಇದು ಆ ಕಡೆ ಹೋಗ್ತದಪ್ಪ, ಮೆಡಿಟರೇನಿಯನ್ ಸಮುದ್ರವನ್ನ ಸೇರ್ತದೆ. ಜಗತ್ತಿನ ಅತಿ ಉದ್ದವಾದ ನದಿ, ದಟ್ ಇಸ್ ದಿ ನೈಲ್ ನದಿ, ನೈಲ್ ರಿವರ್ ಅಂತ ಹೇಳಿ ಕರಿತೀವಿ. ಸೊ ಇನ್ನ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಇದು ಪ್ರಪಂಚದ ಅತ್ಯಂತ ಉದ್ದವಾದ ನದಿ, ಆಫ್ರಿಕಾದ ಪ್ರಮುಖ ನದಿ. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ನದಿ ಬರ್ತದೆ ನಮಗೆ, ಕಾಂಗೋ ನದಿ ಅಂತ ಬರ್ತದೆ. ಇಲ್ಲಿ ನೋಡ್ಬೋದು ನೀವು, ಕಾಂಗೋ ನದಿ, ಕಾಂಗೋ ಬೇಸಿನ್ ಅಂತ ಕೂಡ ಇದೆ. ಇದರ ವಿಶೇಷತೆ ಏನಂತಂದ್ರೆ, ಇಟ್ ಕಟ್ಸ್ ದಿ ಇಕ್ವೇಟರ್ ಟ್ವೈಸ್. ಸಮಭಾಜಕ ವೃತ್ತವನ್ನ 2 ಬಾರಿ ಹಾಯ್ದು ಹೋಗುವಂತಹ ಒಂದು ನದಿ.
ಸಮಭಾಜಕ ವೃತ್ತವನ್ನು 2 ಬಾರಿ ಹಾಯ್ದು ಹೋಗುವಂಥ ಜಗತ್ತಿನ ಏಕೈಕ ನದಿ. ದ ಓನ್ಲಿ ರಿವರ್ ಆನ್ ಪ್ಲಾನೆಟ್ ಅರ್ತ್ ವಿಚ್ ಕಟ್ಸ್ ದಿ ಇಕ್ವೇಟರ್ ಟ್ವೈಸ್, ದಟ್ ಇಸ್ ರಿವರ್ ಕಾಂಗೋ. ಕಾಂಗೋ ಅಂತ ಹೆಸರು ಬರೋಕ್ಕೆ ಕಾರಣ ಏನಪ್ಪಾ ಅಂತಂದರೆ, ಕಾಂಗೋ ಅಂತಕ್ಕಂಥ ದೇಶದಲ್ಲಿ ಅದಿದೆ. ಕಾಂಗೋ ನದಿ, ಕಾಂಗೋ ಬೇಸಿನ್, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅಂತ ಒಂದು ದೇಶ ಇದೆ. ಓಕೆ, ಸೊ ಹೀಗಾಗಿ ಇದು ಪ್ರಪಂಚದೊಳಗಡೆ ಸಮಭಾಜಕ ವೃತ್ತವನ್ನು 2 ಬಾರಿ ಹಾಯ್ದು ಹೋಗುವಂತಹ ಒಂದು ನದಿ. ಇದಾದಮೇಲೆ ನಮಗೆ ಇನ್ನೊಂದು ಬರ್ತದೆ ನದಿ. ಇಲ್ಲಿ ನಮಗೆ ನದಿಗಳು ಬಹಳ ಬರ್ತವ. ಅದರೊಳಗಡೆ ಜಾಂಬೇಜಿ ಅಂತ ಬರ್ತದೆ. ಜಾಂಬೇಜಿ ಅನ್ನುವಂತಹ ಒಂದು ನದಿ ಜಿಂಬಾಬ್ವೆ ಮತ್ತು ಜಾಂಬಿಯಾ ದೇಶಗಳ ಗಡಿ ಭಾಗದಲ್ಲಿ. ಓಕೆ, ಜಿಂಬಾಬ್ವೆ ಮತ್ತು ಜಾಂಬಿಯಾ ದೇಶಗಳು ಕೇಳಿರ್ಬೋದು ನೀವು. ಜಿಂಬಾಬ್ವೆ ಮತ್ತು ಜಾಂಬಿಯಾ ಕ್ರಿಕೆಟ್ ಟೀಮ್ ಎಲ್ಲ ಅದಾವ ಜಿಂಬಾಬ್ವೆ. ಸೊ ಜಿಂಬಾಬ್ವೆ ಮತ್ತು ಜಾಂಬಿಯಾ ದೇಶಗಳ ಗಡಿ ಭಾಗದಲ್ಲಿ ಹಾಯ್ದು ಹೋಗುವ ನದಿ ಜಾಂಬೇಜಿ. ಕೇಳ್ತಾರೆ ಕ್ವಶನ್, ಡೆಫಿನೆಟ್ಲಿ ಈ ಕ್ವಶನ್ ಬರ್ತದೆ. ಜಿಂಬಾಬ್ವೆ ಮತ್ತು ಜಾಂಬಿಯಾ ದೇಶಗಳ ಗಡಿ ಭಾಗದಲ್ಲಿ ಹಾಯ್ದು ಹೋಗುವಂತ ನದಿ ಯಾವುದಿದೆ ಸರ್? ಜಾಂಬೇಜಿ ನದಿ. ಸೊ ಈ ಜಾಂಬೇಜಿ ನದಿ ನೆನ್ಪಿಟ್ಕೋರು, ಗಡಿ ಭಾಗದಲ್ಲಿ ಹಾದು ಹೋಗ್ತದೆ. ಅದರ ಜೊತೆಗೆ ಇನ್ನೊಂದು ವಿಶೇಷತೆ ಇದೆ, ಏನಂತಂದ್ರೆ ಇದು ವಿಕ್ಟೋರಿಯಾ ಅನ್ನುವಂತಹ ಜಲಪಾತವನ್ನ ನಿರ್ಮಾಣ ಮಾಡಿದೆ. ಓಕೆ, ಸೊ ವಿಕ್ಟೋರಿಯಾ ಅನ್ನುವಂತಹ ಒಂದು ಜಲಪಾತವನ್ನ ನಿರ್ಮಾಣ ಮಾಡಿರುವಂಥದ್ದು ವಿಕ್ಟೋರಿಯಾ ಫಾಲ್ಸ್ ಅಂತ ಹೇಳಿ ಕರಿತೀವಿ ನಾವು. ವಿಕ್ಟೋರಿಯಾ ಜಲಪಾತ. ಇನ್ನೊಂದು ನೆನ್ಪಿಟ್ಕೋಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ವಿಕ್ಟೋರಿಯಾ, ಇಟ್ ಈಸ್ ದ ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ವಾಟರ್ ಫಾಲ್ಸ್. ಈಗಾಗಲೇ ನಾವು ನಾರ್ತ್ ಅಮೇರಿಕಾದಾಗ ಜಗತ್ತಿನ ಅತಿ ದೊಡ್ಡ ಜಲಪಾತವನ್ನು ನೋಡಿದ್ದೀವಿ. ಯಾವುದು? ನಮ್ಮ ನಯಾಗರ ಜಲಪಾತ. ಹೌದಾ? ನಯಾಗರ ನೋಡಿದ್ದೀವಿ, ಅದು ಪ್ರಪಂಚದಾಗ ಅತಿ ದೊಡ್ಡದು. ಇದು ಪ್ರಪಂಚದಾಗ 2ನೇ ಅತಿ ದೊಡ್ಡದು. ಓಕೆ, ನೆನ್ಪಿಟ್ಕೊಡ್ರಿ. ಬಟ್ ಆ್ಯಕ್ಚುಲಿ ಇನ್ನೊಂದು ಹೇಳ್ತೇನೆ ನಿಮ್ಗೆ, ಔಟ್ ಆಫ್ ದಿ ಸಿಲೆಬಸ್. ಅಂತಂದರೆ ನಾವು ಅಮೇರಿಕಾ ಮಠ ಹೋಗಿ ಆಫ್ರಿಕಾ ಮಠ ಹೋಗಿ ಅಳತೆ ಮಾಡ್ಕೊಂಡ ಬರ್ತೀವಿ ಸರ್. ನೋಡೇ ಬಿಡೋಣ ಯಾವ್ದು ದೊಡ್ಡದೈತಂದ್ರೆ ಆ್ಯಕ್ಚುಲಿ ದೊಡ್ಡದಿದೈತಿ, ನಯಾಗರಕ್ಕಿಂತ ದೊಡ್ಡದಿದೈತಿ. ಬಟ್ ಅದನ್ನ ನಯಾಗರ ಫಸ್ಟ್ ಹಾಕಿದ್ದಾರೆ, ಸೆಕೆಂಡ್ ಇದನ್ನ ಹಾಕಿದ್ದಾರೆ. ಯಾಕಂದ್ರೆ ಅದು ಅಮೇರಿಕಾದಲ್ಲಿದೆ, ಇದು ಆಫ್ರಿಕಾದಲ್ಲಿದೆ. ಅಮೇರಿಕನ್ಸ್ ಯಾವಾಗಿದ್ರು ಡಾಮಿನೆನ್ಸ್ ಜಾಸ್ತಿ. ಇವ್ರು ಪಾಪ ಸುಮ್ಮನಾಗ್ಯಾರ, ಇವ್ರು ಆಫ್ರಿಕಾ ಇದು. ಓಕೆ, ಅಟ್ಲೀಸ್ಟ್ ಸೆಕೆಂಡರ್ ಕೊಟ್ಟರಲ್ಲ, ಮತ್ತೆ ಇಲ್ಲಾಂದ್ರೆ ಅದನ್ನು ತೆಗೆದು ಹೋಗ್ಬಿಡ್ತಾರ. ಸೊ ಹಿಂಗಾಗಿ ಅಮೇರಿಕಾದ ಕೊಟ್ಟಿದ್ದಾರೆ. ಯಾಕಂದ್ರೆ ಅಮೇರಿಕಾದ್ದು ಬಿಲ್ಡಪ್ಪು ಸಿಕ್ಕಾಪಟ್ಟೆ ಶೋ ಅಪ್ ಜಾಸ್ತಿ. ನಯಾಗರ ಕೇಳ್ರಿ ನೀವು, ಬೇಕಾದಂಥ ಯಾರು ಅನಕ್ಷರಸ್ಥ ವ್ಯಕ್ತಿ ಕೇಳಿದ್ರು ನಯಾಗರ ಎಲ್ಲೆದ್ ಕೇರ್ ಅಮೇರಿಕಾ ಅಂತನು. ಎಲ್ಲರಿಗೂ ಸರ್ ಡೊನಾಲ್ಡ್ ಟ್ರಂಪ್ ಯಾರಂತ ಗೊತ್ತೈತಿ, ಓಕೆ, ಬರಾಕ್ ಒಬಾಮಾ ಯಾರಂತ ಗೊತ್ತೈತಿ, ನೆಕ್ಸ್ಟು ಈಗ ಸದ್ಯ ಜೋ ಬೈಡನ್ ಯಾರಂತ ಗೊತ್ತೈತಿ. ಅಮೇರಿಕಾ ಪ್ರೆಸಿಡೆಂಟ್ ಅಂತಾರ. ಎಷ್ಟೋ ಜನರಿಗೆ ಇಲ್ಲೇ ನಮ್ಮ ಪಕ್ಕದ ರಾಜ್ಯದ CM ಗೊತ್ತಿರೋದಿಲ್ಲ, ಬಟ್ ಅಮೇರಿಕಾದ ಗೊತ್ತಿರ್ತದೆ. ಆ ಥರ ಅಮೇರಿಕಾ ಮೊದಲಿಂದನೂ ಸ್ವಲ್ಪ ಶೋ ಅಪ್ ಜಾಸ್ತಿ. ಅವರು ನಯಾಗರ ಅಂತಂದ್ರೆ ಎಲ್ಲರಿಗೂ ಗೊತ್ತೈತಿ, ಇಡೀ ಜಗತ್ತಿಗೆ ಗೊತ್ತೈತಿ ನಯಾಗರ ಫಾಲ್ಸ್. ಓಕೆ, ಅಮೇರಿಕಾ ಎತ್ತೈತೆ ಅನ್ನೋದು ಗೊತ್ತಿಲ್ಲ, ಬಟ್ ನಯಾಗರ ಗೊತ್ತೈತಿ. ಅದನ್ನೇ ನೀವು ವಿಕ್ಟೋರಿಯಾ ಕೇಳ್ರಿ, ಯಾರಿಗೂ ಗೊತ್ತಿಲ್ಲ. ಇವ್ರಿಗೆ ಗೊತ್ತಿರೋದಿಲ್ಲ, ಇಲ್ಲೇ ಜಿಂಬಾಬ್ವೆ ಜಾಂಬಿಯಾದವ್ರಿಗೆ ಗೊತ್ತಿರೋದಿಲ್ಲ ವಿಕ್ಟೋರಿಯಾ ಎಲ್ಲೈತೆ ಅಂತ ಹೇಳಿ. ಅಂದರೆ ಇಲ್ಲ, ಭಾಳ ಹಿಂದುಳಿದಂಥ ದೇಶಗಳು ಈಗ ಅಭಿವೃದ್ಧಿ ಪಥದತ್ತ ಅವರು ಸಾಕ್ತಾ ಇದ್ದಾರೆ, ಬಟ್ ಇನ್ನೂ ಜಾಸ್ತಿ ಅದಕ್ಕೆ ಟೈಮ್ ಬೇಕು. ಓಕೆ, ಸೊ ಈ ಥರ. ಸೊ ಜಾಂಬೇಜಿ, ವಿಕ್ಟೋರಿಯಾ ಫಾಲ್ಸ್ ಜಗತ್ತಿನ 2ನೇ ಅತಿ ದೊಡ್ಡ ಜಲಪಾತ, ಸೆಕೆಂಡ್ ಲಾರ್ಜೆಸ್ಟ್ ವಾಟರ್ ಫಾಲ್ ಆಫ್ ದ ವರ್ಲ್ಡ್, ದಟ್ ಇಸ್ ವಿಕ್ಟೋರಿಯಾ. ಓಕೆ, ವಿಕ್ಟೋರಿಯಾ ಜಲಪಾತ ಗೊತ್ತಾಯ್ತಾ? ನೆಕ್ಸ್ಟ್ ಸರ್, ಇನ್ನು ನೆಕ್ಸ್ಟ್ ನೋಡು, ಇಲ್ಲಿ ಇನ್ನೊಂದು ನಮಗೆ ನದಿ ಬರ್ತದೆ. ಯಾವುದಪ್ಪ? ಆರೆಂಜ್ ನದಿ ಬರ್ತದೆ. ಆರೆಂಜ್ ನದಿ ನೋಡೋಣ ಯಾರು ಹೇಳ್ತೀರಿ? ಆರೆಂಜ್ ನದಿ ಯಾವ 2 ದೇಶಗಳ ಗಡಿ ಭಾಗದಲ್ಲಿ ಹಾಯ್ದು ಹೋಗಿದೆ ನೋಡ್ಬೇಕು ಎಲ್ಲಾದರೂ. ಓಕೆ, ಸೊ ನಿಮ್ಮ ಪೊಲಿಟಿಕಲ್ ಮ್ಯಾಪಲ್ಲಿ ಹೋಗಿ ನೋಡಬೇಕು. ಓಕೆ, ಆರೆಂಜ್ ನದಿ ಯಾವ 2 ದೇಶಗಳ ಗಡಿ ಭಾಗದಲ್ಲಿ ಹಾಯ್ದು ಹೋಗಿದೆ? ಆರೆಂಜ್ ರಿವರ್ ಫ್ಲೋಸ್ ಬಿಟ್ವೀನ್ ವಿಚ್ ಅಮಾಂಗ್ ದ ಫಾಲೋವಿಂಗ್ 2 ಕಂಟ್ರೀಸ್. ನೋಡ್ರಿ, ಆಗಲೇ ನಮ್ಮ ಮ್ಯಾಪಿಗೆ ಹೋಗೋಣ. ಆ ಮ್ಯಾಪ್ ಒಳಗಡೆ ನಿಮಗೆ ಗೊತ್ತಾಗ್ತೈತಿ. ಆರೆಂಜ್ ನದಿ ಇಲ್ಲಿದೆ. ಆರೆಂಜ್ ನದಿ ಇಲ್ಲಿ ಹೋಗಿದೆ. ಸೌತ್ ಆಫ್ರಿಕಾ ಮತ್ತು ಇನ್ನೊಂದು ನಮೀಬಿಯಾ. ನೋಡ್ರಿ, ಸೌತ್ ಆಫ್ರಿಕಾ ಮತ್ತು ನಮೀಬಿಯಾ ದೇಶಗಳ ಗಡಿ ಭಾಗದಲ್ಲಿ ಹಾಯ್ದು ಹೋದಂಥ ನದಿ ಯಾವುದು? ಆರೆಂಜ್. ಕೇಳ್ತಾರೆ, ಇಂಥ ಕ್ವಶನ್ಗಳನ್ನು ಕೇಳ್ತಾರೆ. ನಾವು ಬರೀ ನಮ್ಮ ಭಾರತದ ನದಿಗಳನ್ನು ಓದಿದ್ರೆ ಅಷ್ಟೇ ಸಾಲದು ಸರ್, ಎಲ್ಲ ನದಿಗಳನ್ನು ನಾವು ಓದಕ್ಕೆ ಸಾಧ್ಯ ಆಗಿರ್ಬೇಕು. ಓಕೆ, ಭಾರತದ ನದಿಗಳಷ್ಟೇ ಅಲ್ಲದೆ ಪ್ರಪಂಚದ ಎಲ್ಲ ನದಿಗಳನ್ನು ಕೂಡ ನಾವು ಓದಕ್ಕೆ ಸಾಧ್ಯ ಆಗಿರ್ಬೇಕು. ಓಕೆ, ಸೊ ಈಗ ನೆಕ್ಸ್ಟ್ ಸರ್ ಇದಾಯ್ತು. ಇನ್ನು ನೆಕ್ಸ್ಟ್ ಬರೋದು ಯಾವುದು ನೋಡ್ರಿ, ನದಿಗಳನ್ನು ನಾವು ನೋಡಿದ್ವಿ. ಇನ್ನು ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ನಾರ್ತ್ ಅಮೇರಿಕಾದೊಳಗಡೆ ಉತ್ತರ ಅಮೇರಿಕಾದೊಳಗಡೆ ನಾವು ಯಾವ ಪರ್ವತ ಶ್ರೇಣಿಗಳನ್ನು ನೋಡಿದ್ವಿ? ರಾಕಿ ಪರ್ವತ ಶ್ರೇಣಿಗಳನ್ನು ನೋಡಿದ್ವಿ ಇನ್ ದಿ ನಾರ್ತ್ ಅಮೇರಿಕನ್ ಕಾಂಟಿನೆಂಟ್.
ಆಗಲೇ ನಾವು ದಕ್ಷಿಣ ಅಮೆರಿಕಾದಲ್ಲಿ ಯಾವ ಪರ್ವತ ಶ್ರೇಣಿಗಳನ್ನು ನೋಡಿದೀವಿ? ದಕ್ಷಿಣ ಅಮೆರಿಕಾದೊಳಗಡೆ ಆಂಡೀಸ್ ಪರ್ವತ ಶ್ರೇಣಿಗಳನ್ನು ನಾವು ನೋಡಿದ್ವಿ. ಆಂಡೀಸ್ ಪರ್ವತ ಶ್ರೇಣಿಗಳನ್ನು ನೋಡಿದ್ವಿ. ಈಗ ಸದ್ಯ ನಾವು ಯಾವ ಖಂಡದಲ್ಲಿದ್ದೀವಿ? ಆಫ್ರಿಕಾ ಖಂಡದಲ್ಲಿದ್ದೀವಿ. ಸೊ ಆಫ್ರಿಕಾ ಖಂಡದೊಳಗಡೆ ಬಹಳ ಇಂಪಾರ್ಟೆಂಟ್ ಆದಂತಹ ಮಡಿಕೆ ಪರ್ವತಗಳಿಗೆ ಉದಾಹರಣೆಯಾದಂತಹ ಫೋಲ್ಡ್ ಮೌಂಟೇನ್ಸ್ ಆದಂತಹ ಪರ್ವತಗಳು, ಪರ್ವತ ಶ್ರೇಣಿಗಳು ಅಂತಂದ್ರೆ ದಟ್ ಇಸ್ ದಿ ಅಟ್ಲಾಸ್ ಮೌಂಟೇನ್ ರೇಂಜಸ್. ಸೊ ನಿಮ್ಮ ಮ್ಯಾಪ್ ಒಳಗಡೆ ಮಾರ್ಕ್ ಮಾಡ್ಕೊಳಕ್ ಸಾಧ್ಯ ಇರಬೇಕು. ದಟ್ ಈಸ್ ಅಟ್ಲಾಸ್ ಮೌಂಟೇನ್ ರೇಂಜಸ್. ಓಕೆ, ಸೊ ಅಟ್ಲಾಸ್ ಮೌಂಟೇನ್ ರೇಂಜಸ್, ಅಟ್ಲಾಸ್ ಪರ್ವತ ಶ್ರೇಣಿಗಳು ಅಂತೇಳಿ ನಾವು ಅದನ್ನ ಕರಿತೀವಿ. ಅಟ್ಲಾಸ್ ಪರ್ವತ ಶ್ರೇಣಿಗಳು ವೆರಿ ವೆರಿ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಪರ್ವತ ಶ್ರೇಣಿಗಳು, ನೆನ್ಪಿಟ್ಟುಕೊಟ್ಟು. ಓಕೆ, ಸೊ ನೆಕ್ಸ್ಟ್ ಅಟ್ಲಾಸ್ ಪರ್ವತ ಶ್ರೇಣಿಗಳಾಯ್ತು. ಇನ್ನ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್, ಈಗಾಗಲೇ ನಾವು ನಾರ್ತ್ ಅಮೆರಿಕಾದೊಳಗಡೆ ಮೆಕೆನ್ಲಿ ಪರ್ವತವನ್ನು ನೋಡಿದ್ದೀವಿ, ಸೌತ್ ಅಮೆರಿಕಾದಲ್ಲಿ ಅಕಾಂಕಗುವಾ ಪರ್ವತವನ್ನು ನೋಡಿದ್ದೀವಿ. ಈಗ ಸದ್ಯ ರೈಟ್ ನೌ ವಿ ಆರ್ ಇನ್ ದಿ ಸೌತ್ ಆಫ್ ಆಫ್ರಿಕನ್ ಕಾಂಟಿನೆಂಟ್. ಹೈಯೆಸ್ಟ್ ಮೌಂಟೇನ್ ಆಫ್ ಆಫ್ರಿಕನ್ ಕಾಂಟಿನೆಂಟ್, highest mountain of African continent, that is Mount Kilimanjaro. ಮೌಂಟ್ ಕಿಲಿಮಂಜಾರೋ ಅನ್ನುವಂತಹ ಪರ್ವತ ಶ್ರೇಣಿ, ಹೈಯೆಸ್ಟ್ ಮೌಂಟೇನ್ ಕಿಲಿಮಂಜಾರೋ ಪರ್ವತ. ಕಿಲಿಮಂಜಾರೋ ಇದು ಎಲ್ಲಿದೆ? ಕಿಲಿಮಂಜಾರೋ ಪರ್ವತ ತಾಂಜೇನಿಯಾ ದೇಶದಲ್ಲಿರುವಂಥದ್ದು. 5895 ಮೀಟರ್ ಹೈಟ್ ಇರುವಂಥದ್ದು. ಓಕೆ, 5895 ಮೀಟರ್ ಅದು ಹೈಟ್ ಇರುವಂಥದ್ದು, ನೆನ್ಪಿಟ್ಟವರು. ಮೌಂಟ್ ಕಿಲಿಮಂಜಾರೋ. ಇದಾದ್ಮೇಲೆ ಎರಡನೇ ಅತಿ ಎತ್ತರದ ಪರ್ವತ ಇಲ್ಲಿದೆ ನಮಗೆ, ಮೌಂಟ್ ಕೀನ್ಯಾ ಪರ್ವತ ಕೂಡ ಇರುವಂಥದ್ದು. ಕೀನ್ಯಾ ಪರ್ವತ ಎಲ್ಲೈತಂದ್ರೆ ಕೀನ್ಯಾದಾಗ ಐತದ, ಹೆಸರ ಐತೆ ಅದ್ರ ಮೇಲೆ ಹೆಸರ ಇಟ್ಟಾರ ಕೀನ್ಯಾ ಪರ್ವತ ಅಂತೇಳಿ. ಅದು ಕೀನ್ಯಾದಲ್ಲೇ ಇರುವಂಥದ್ದು. ಸೊ ಕೀನ್ಯಾ ಪರ್ವತ ನಮಗೆ ಸಮಭಾಜಕ ವೃತ್ತದ ಮೇಲಿದೆ. ವಿಕ್ಟೋರಿಯಾ ಸರೋವರ ಕೂಡ ಸಮಭಾಜಕ ವೃತ್ತದ ಮೇಲೆ ಇರುವಂಥದ್ದು. ಪ್ಲೀಸ್ ರಿಮೆಂಬರ್ ದಿಸ್. ಇನ್ನ ನೆಕ್ಸ್ಟ್ ನಮ್ಮ ಆಫ್ರಿಕಾ ಖಂಡದೊಳಗಡೆ ಪ್ರಮುಖವಾಗಿ ಸರ್ ಯಾವುದು? ಮೆಡಗಾಸ್ಕರ್ ಇದೆ. ಮೆಡಗಾಸ್ಕರ್ ಈ 54 ದೇಶಗಳಲ್ಲಿ ಇದು ಕೂಡ ಒಂದು ದ್ವೀಪ ರಾಷ್ಟ್ರ. ಮೆಡಗಾಸ್ಕರ್ ನೆನ್ಪಿಟ್ಕೊಟ್ರು. ಮೆಡಗಾಸ್ಕರ್ ಅನ್ನುವಂಥದ್ದು ಒಂದು ದ್ವೀಪ ರಾಷ್ಟ್ರ. ಇಲ್ಲಿದೆ ಮೆಡಗಾಸ್ಕರ್. ನಾಳೆ ನಿಮಗೆ ಕೇಳ್ತಾರೆ ಮಡಗಾಸ್ಕರ್ ದ್ವೀಪದ ಮೇಲೆ ಹಾಯ್ದು ಹೋದಂತ ಪ್ರಮುಖ ಅಕ್ಷಾಂಶ ಯಾವುದು? ಯಾವ ಅಕ್ಷಾಂಶ ಹಾದೋಗಿದೆ? ಮಡಗಾಸ್ಕರ್ ದ್ವೀಪದ ಮೇಲೆ ಹಾಯ್ದು ಹೋದಂತಹ ಪ್ರಮುಖ ಅಕ್ಷಾಂಶ ಯಾವುದು? Which important latitude passes through Madagascar? That is Tropic of Capricorn ಅಥವಾ ನಾವು ಅದನ್ನ ಏನಂತ ಕರಿತೀವಿ? ಓಕೆ, ಸೊ ಇಂಪಾರ್ಟೆಂಟ್ ಆಗಿ ಮಕರ ಸಂಕ್ರಾಂತಿ ವೃತ್ತ ಅಂತೇಳಿ ಕರೆಯುವಂಥದ್ದು. ಈ ಮಕರ ಸಂಕ್ರಾಂತಿ ವೃತ್ತ ಇದರ ಮೇಲ್ಗಡೆ ಹಾಯ್ದು ಹೋಗುವಂಥದ್ದು. ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನ ನೆಕ್ಸ್ಟ್ ಸರ್ ಬಹಳ ಇಂಪಾರ್ಟೆಂಟ್ ಆಗಿ ಆಫ್ರಿಕಾ ಖಂಡದೊಳಗಡೆ ಒಂದು ಪ್ರಮುಖವಾದಂತಹ ಜಲಸಂಧಿ ಕೂಡ ನಮಗೆ ಬರುವಂಥದ್ದು. ಜಲಸಂಧಿ ಇಂಪಾರ್ಟೆಂಟ್ ಸ್ಟ್ರೇಟ್. ಒಂದೇ ಜಲಸಂಧಿ ಇರೋದ? ಇಲ್ಲಿ ಒಂದೇ ಜಲಸಂಧಿ ಇದೆ, ಅದು ಮೇಲ್ಗಡೆ ಬರ್ತೈತೆ ನಮಗೆ. ಇಲ್ಲಿ ಎಲ್ಲ ಇದನ್ನ ಸೊ ರಬ್ ಮಾಡ್ತೀನಿ, ನಿಮ್ಗೆ ಗೊತ್ತಾಗ್ತದೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು. ಸೊ ನಮಗೆ ಅಟ್ಲಾಸ್ ಪರ್ವತ ಶ್ರೇಣಿಗಳದು, ಹೌದಾ? ಅಟ್ಲಾಸ್ ಪರ್ವತ ಶ್ರೇಣಿಗಳು ಇದು. ಇದರ ಮೇಲ್ಗಡೆ ಇಲ್ಲೇನೈತಲ್ಲ, ಇದು ನೋಡ್ರಿ, ಯುರೋಪ್ ಖಂಡ ಇದು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಯುರೋಪನ್ನು ನೋಡ್ತೀವಿ. ಯುರೋಪ್ ಖಂಡ ಇರುವಂಥದ್ದು. ಇದರ ಕೆಳಗಡೆ ನಮ್ಗೆ ಯಾವುದಿದೆ? ಇಲ್ಲಿ ಖಂಡ ನಮ್ಮ ಆಫ್ರಿಕಾ ಇದೆ. ಈಗ ಸದ್ಯ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಇಲ್ಲಿ ಯುರೋಪ್ ಇದೆ, ಇಲ್ಲಿ ಆಫ್ರಿಕಾ ಇದೆ. ಈ ಆಫ್ರಿಕಾ ಮತ್ತು ಯುರೋಪ್ ಖಂಡಗಳ ನಡುವೆ ಒಂದು ಸ್ಮಾಲ್ ಚಾನಲ್ ಇದೆ, ಒಂದು ವೇ ಇದೆ. ಅದನ್ನ ಸ್ಟ್ರೇಟ್ ಆಫ್ ಗಿಬ್ರಾಲ್ಟರ್ ಅಂತ ಹೇಳಿ ಕರಿತೀವಿ ನಾವು. ಸ್ಟ್ರೇಟ್ ಆಫ್ ಗಿಬ್ರಾಲ್ಟರ್ ಸಣ್ಣ ಒಂದು ಜಾಗ ಇದೆ. ಇಲ್ಲಿಂದ ನಾವು ಡೈರೆಕ್ಟ್ ಆಗಿ ಮೆಡಿಟರೇನಿಯನ್ ಸಮುದ್ರಕ್ಕೆ ಎಕ್ಸೆಸ್ ಸಿಗುವಂಥದ್ದು. ಓಕೆ, ಸೊ ಇಲ್ಲಿ ಸ್ಟ್ರೇಟ್ ಆಫ್ ಗಿಬ್ರಾಲ್ಟರ್ ಅಂತ ಹೇಳಿ ಕರಿತೀವಿ ಸರ್. ಸ್ಟ್ರೇಟ್ ಆಫ್ ಗಿಬ್ರಾಲ್ಟರ್ ಇದು ಒಂದು ಜಲಸಂಧಿ. ಇಡೀ ಆಫ್ರಿಕಾದಲ್ಲಿರುವಂತಹ ಏಕೈಕ ಜಲಸಂಧಿ ಅಂತಂದ್ರೆ ಗಿಬ್ರಾಲ್ಟರ್ ಜಲಸಂಧಿ. ಇಡೀ ಆಫ್ರಿಕಾದಲ್ಲಿರುವಂಥ ಏಕೈಕ ಜಲಸಂಧಿ ಗಿಬ್ರಾಲ್ಟರ್ ಜಲಸಂಧಿ, ಸ್ಟ್ರೇಟ್ ಆಫ್ ಗಿಬ್ರಾಲ್ಟರ್ ಅನ್ಬಿಟ್ಕೊಡು. ಸೊ ಸ್ಟ್ರೇಟ್ ಆಫ್ ಗಿಬ್ರಾಲ್ಟರ್ ಯಾವ ಖಂಡಗಳ ನಡುವೆ ಇದೆ ಅಂತಂದ್ರೆ, ಒಂದು ಕಡೆ ಮೇಲ್ಗಡೆ ಯುರೋಪ್ ಖಂಡ ಇದೆ, ನೆನ್ಪಿಟ್ಕೊಡ್ರಿ, ಯುರೋಪ್ ಆ್ಯಂಡ್ ಆಫ್ರಿಕಾ.
ಯುರೋಪ್ ಮತ್ತು ಆಫ್ರಿಕಾ ಖಂಡಗಳ ಮಧ್ಯಭಾಗದಲ್ಲಿ ಗಿಬ್ರಾಲ್ಟರ್ ಜಲಸಂಧಿ ಇದೆ, ಹೌದಾ? ಇನ್ನು ನೆಕ್ಸ್ಟು, ಒಂದು ವೇಳೆ ಯಾವ್ಯಾವ ದೇಶಗಳ ನಡುವೆ ಐತಿಪ್ಪ, ಯಾವ್ಯಾವ ದೇಶಗಳ ನಡುವೆ ಇದೆ ಇದು ಅಂತ ಕೇಳಿದ್ರೆ ಅವಾಗ ಏನು ಬರಿಬೇಕು? ದೇಶಗಳನ್ನ ಬರಿಬೇಕು. ಯುರೋಪ್ ಖಂಡದಲ್ಲಿ ಯಾವ ದೇಶ ಇದೆ? ಯುರೋಪ್ ಖಂಡದಲ್ಲಿ ಇರುವಂತ ದೇಶ ಯಾವುದು ಅಂತಂದ್ರೆ ಸ್ಪೇನ್. ಸ್ಪೇನ್ ಸ್ಪೇನ್ ದೇಶ. ಈ ಕಡೆ ಸ್ಪೇನ್ ದೇಶ ಇದೆ, ಈ ಕಡೆ ಆಫ್ರಿಕಾ ಖಂಡದಲ್ಲಿ ಯಾವ ದೇಶ ಇದೆ? ಮೊರಾಕೋ. ಮೊರಾಕೋ ಮತ್ತು ಸ್ಪೇನ್ ದೇಶಗಳ ಗಡಿ ಭಾಗದಲ್ಲಿ ಇರುವಂತಹ ಒಂದು ಜಲಸಂಧಿ ಅಂತಂದ್ರೆ ದಟ್ ಇಸ್ ಗಿಬ್ರಾಲ್ಟರ್ ಜಲಸಂಧಿ. ಒಂದು ಕಡೆ ಮೊರಾಕೋ ಇದೆ, ಇನ್ನೊಂದು ಕಡೆ ಸ್ಪೇನ್ ಇದೆ. ದ ಸ್ಟ್ರೇಟ್ ಬಿಟ್ವೀನ್ ಮೊರಾಕೋ ಅಂಡ್ ದಿ ಸ್ಪೇನ್, ದ ಸ್ಟ್ರೇಟ್ ನೇಮ್ ಆಫ್ ದ ಸ್ಟ್ರೇಟ್ ಇಸ್ ಕಾಲ್ಡ್ ಆಸ್ ಗಿಬ್ರಾಲ್ಟರ್ ಸ್ಟ್ರೇಟ್, ಗಿಬ್ರಾಲ್ಟರ್ ಜಲಸಂಧಿ. ಮತ್ತೆ ಇನ್ನೊಂದು, ಈ ಒಂದು ಗಿಬ್ರಾಲ್ಟರ್ ಜಲಸಂಧಿಯನ್ನ ನಾವೇನಂತ ಕರಿತೀವಿ? ಸೊ ನಾವು ಇದನ್ನ ಬಹಳ ಫೇಮಸ್ ಆಗಿ ಗಿಬ್ರಾಲ್ಟರ್ ಜಲಸಂಧಿಯನ್ನ ಸರ್ ಬಹಳ ಫೇಮಸ್ ಆಗಿ ನಾವು ಕೀ ಟು ಮೆಡಿಟರೇನಿಯನ್ ಸಿ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಕೀ ಟು ಮೆಡಿಟರೇನಿಯನ್ ಸಿ ಅಂತ ಕೂಡ ನಾವು ಅದನ್ನ ಕರೆಯುವಂಥದ್ದು. ಓಕೆ, ಸೊ ಇವತ್ತಿನ ಒಂದು ತರಗತಿ ಒಳಗಡೆ ನಾವು ಆಫ್ರಿಕಾ ಖಂಡವನ್ನ ನೋಡಿರುವಂಥದ್ದು. ಆಫ್ರಿಕಾ ಖಂಡ ಬಹಳ ಅದ್ಭುತವಾದಂಥ ಖಂಡ.